ನಲ್ಲಿ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡದ ವಿಚಾರ ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಉಲ್ಲಂಘನೆ ಆರೋಪ. ಹೆಚ್ಚುವರಿ ದಿಂಬು ಹಾಸಿಗೆ ಕೊಡುವ ಬಗ್ಗೆ ನ್ಯಾಯಾಲಯದ ಆದೇಶ ಬರುತ್ತೆ. ಜೈಲಾಧಿಕಾರಿಗಳ ವಿರುದ್ಧ ಆರೋಪಿಸಿದ್ರು ದರ್ಶನ್ ಪರ ವಕೀಲರು. 1 ತಿಂಗಳಿನಿಂದ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಡಲಾಗಿದೆ. ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಯಾವ ಸೌಲಭ್ಯಗಳು ಕೊಡ್ತಾ ಇಲ್ಲ. ದರ್ಶನ್ ಮುಂದೆ 24 ಗಂಟೆ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಜೈಲಲ್ಲಿರುವಂತಹ ದರ್ಶನ್ಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ವಕೀಲರು. ಸೆಪ್ಟೆಂಬರ್ 25ಕ್ಕೆ ಆದೇಶ ನಿಗದಿ ಮಾಡಿದೆ ನ್ಯಾಯಾಲಯ. 25ನೇ ತಾರೀಕು ಆದೇಶ ಬರುತ್ತೆ. ಚಾರ್ಜ್ ಫ್ರೇಮ್ ದಿನವೇ ಹಾಸಿಗೆ ದಿಂಬು ಅರ್ಜಿ ಆದೇಶ ಪ್ರಕಟ ಆಗುತ್ತೆ. ಎಲ್ಲ 7 ಆರೋಪಿಗಳನ್ನು ಹಾಜರುಪಡಿಸಲು ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ನಿರೀಕ್ಷೆ ಮಾಡಿದ್ರು ಇವತ್ತು ಏನಾದರೂ ಆದೇಶ ಬರುತ್ತೆ ಅಂತೇಳಿ, ಹೆಚ್ಚುವರಿ ದಿಂಬು ಮತ್ತು ಹಾಸಿಗೆ ಕೊಡಬೇಕು ಅಂತೇಳಿ. ಲಾಸ್ಟ್ ಟೈಮು ಕೋರ್ಟ್ ಹೇಳಿತ್ತು ಕೊಡ್ಬೋದಲ್ಲ ಕೊಡಿ ಅಂತೇಳಿ, ಆದರೆ ಜೈಲಾಧಿಕಾರಿಗಳು ಕೊಟ್ಟಿಲ್ಲ. ಅವರು ಕೂಡ ಅವ್ರ ಪರ ವಕೀಲರು ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. SPP ಇಲ್ಲ, ಈ ಮ್ಯಾನ್ಯುವಲ್ನಲ್ಲಿ ಏನಿದೆಯೋ ಅದೆಲ್ಲವನ್ನು ಕೂಡ ದರ್ಶನ್ಗೆ ಕೊಡಲಾಗ್ತಿದೆ ಅಂತ. ದರ್ಶನ್ ಅವರು ವಿಷಯ ಕೊಟ್ಬಿಡಿ ಅಂತ ಬೇಡ್ಕೊಂಡಿದ್ರು ಅವತ್ತು. ಅದಾದಮೇಲೆ ಕೈಗೆ ಫಂಗಸ್ ಬರ್ತಾ ಇದೆ ನನಗೆ, ಬಿಸಿಲೇ ನೋಡಿಲ್ಲ, ಬೆಳಕೆ ನೋಡಿಲ್ಲ, ನಾನು ವಾಕ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಊಟ ಹಂಗೆ ಬಿಸಾಕ್ ಹೋಗ್ತಾರೆ, ಅವಕಾಶ ಕೊಡ್ತಿಲ್ಲ, ಸೌಲಭ್ಯಗಳಿಲ್ಲ, ಈ ರೀತಿ ಅವ್ರ ಪರ ವಕೀಲರು ಆರೋಪವನ್ನು ಮಾಡಿದರು. ಈಗ ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪವನ್ನು ಮಾಡಿದರು. 1 ತಿಂಗಳಾಯಿತು ಆ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಡಲಾಗಿದೆ. ನ್ಯಾಯಾಲಯ ಆದೇಶ ಕೊಟ್ಟರೂ ಕೂಡ ಇವರು ಸೌಲಭ್ಯ ಕೊಡ್ತಿಲ್ಲ ಜೈಲಾಧಿಕಾರಿಗಳು. ಹಾಗಾಗಿ ಮತ್ತೊಮ್ಮೆ ಇದನ್ನು ಆದೇಶ ಕೊಡಬೇಕು ಅಂಥೇಳಿ, ಖಡಕ್ಕಾಗಿ ಕೊಡಬೇಕು ಅಂಥೇಳಿ ಅವ್ರ ಪರ ವಕೀಲರು ಹೇಳಿದರು. 25ನೇ ತಾರೀಕಿಗೆ ನ್ಯಾಯಾಲಯ ಅದರ ಆದೇಶವನ್ನು ನಿಗದಿ ಮಾಡಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನ್ಯಾಯಾಲಯ ಆದೇಶ ಕೊಟ್ಟರೂ ಕೂಡ ಇಲ್ಲಿ ಹೆಚ್ಚುವರಿ ಹಾಸಿಗೆ ದಿಂಬುನ ಜೈಲಾಧಿಕಾರಿಗಳು ಕೊಡ್ತಾ ಇಲ್ಲ. ಅವರು ಮ್ಯಾಲ್ಯೂರ್ ಪ್ರಕಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಬಟ್ ಈಗ 25ಕ್ಕೆ ನಿಗದಿ ಮಾಡಿದ್ದಾರೆ. ಬಹುಶಃ ಹೆಚ್ಚುವರಿ ಸೌಲಭ್ಯಗಳು ಸಿಗಬಹುದಾ, ಅಥವಾ ಜೈಲಾಧಿಕಾರಿಗಳು ತಮ್ಮದೇ ಆದಂಥ ಕೆಲವೊಂದಿಷ್ಟು ನಿಯಮಗಳನ್ನು ಮತ್ತೆ ಅಲ್ಲಿ ಪ್ರಸ್ತಾಪ ಮಾಡ್ಬೋದಾ, ಹೇಗೆ ಅನ್ನೋದು? ಪ್ರಭು, ಈಗಾಗಲೇ ಏನು ದರ್ಶನ್ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬನ್ನು ಕೋರಿ ಏನು ಅರ್ಜಿಯನ್ನು ಹಾಕ್ಕೊಂಡಿದ್ರು, ಅದರ ಜೊತೆಗೆ ತನಗೆ ಯಾವುದೇ ರೀತಿಯಲ್ಲಿ ಸೌಲಭ್ಯಗಳು ಸಿಗ್ತಾಯಿಲ್ಲ, ಯಾವುದೇ ಸೌಲಭ್ಯವನ್ನು ಕೇಳಬೇಕು ಅಂದರೆ ಕೋರ್ಟ್ ಮುಖಾಂತರ ಕೇಳಬೇಕು ಅಂತೇಳಿ ಜೈಲು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ಕೋರ್ಟ್ ಮುಖಾಂತರ ನನಗೆ ಈ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳೇನಿದೆ ಅದನ್ನು ಕೊಡಿಸ್ಬೇಕಂತೇಳಿ ದರ್ಶನ್ ಪರ ವಕೀಲರು ಏನು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಅರ್ಜಿಯ ವಿಚಾರಣೆ ನಡೆದು ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಈ ವೇಳೆ ದರ್ಶನ್ ಕೂಡ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಯಾವುದೇ ಒಂದು ಚಿಕ್ಕ ಸೌಲಭ್ಯ ಕೇಳಿದ್ರು ಕೊಡಲ್ಲ, ಕೋರ್ಟ್ ಮುಖಾಂತರ ಆರ್ಡರ್ ಬನ್ನಿ ಅಂತ ಹೇಳ್ತಾರೆ. ಹೀಗಾಗಿ ನನಗೊಂದಿಷ್ಟು ವಿಷಯ ಕೊಟ್ಬಿಡಿ ಅಂತೇಳಿ ನ್ಯಾಯಾಧೀಶರ ಮುಂದೆನೇ ದರ್ಶನ್ ಮನವಿಯನ್ನು ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಆ ರೀತಿಯಾಗಿ ಏನನ್ನು ಕೂಡ ಬೇಡಿಕೆಗಳನ್ನು ಇಡಬಾರ್ದು, ನಿಮ್ಮ ವಕೀಲರ ಮುಖಾಂತರ ನಿಮ್ಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಪಡ್ಕೊಳ್ಬೋದು, ಅದಕ್ಕೆ ಬೇಕಾಗಿರುವಂಥ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿ ಅಂತ ಸೂಚಿಸಿತ್ತು. ಅದರಂತೆ ಇವತ್ತು ಅರ್ಜಿಯ ವಿಚಾರಣೆ ಇತ್ತು. ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ನಲ್ಲಿ, ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲರೂ ಒಂದು ವಿಚಾರಣೆಗೆ ಹಾಜರಾಗ್ತಾ ಇದ್ರು. ಇದೀಗ ಇದೆ 25ನೇ ತಾರೀಕು ಅರ್ಜಿಯನ್ನು ಮುಂದೂಡಿಕೆ ಮಾಡಿದ್ದು. 25ನೇ ತಾರೀಕು ಎಲ್ಲರೂ ಕೂಡ ಫಿಸಿಕಲ್ ಆಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ. ಅಲ್ಲಿ ಇವರಿಗೆ ಬೇಕಾಗಿರುವಂಥ ಸೌಲಭ್ಯಗಳಿರ್ಬೋದು, ಏನು ಸೌಲಭ್ಯಗಳು ಸಿಕ್ಕಿಲ್ಲ, ಇದುವರೆಗೆ ಜೈಲು ಅಧಿಕಾರಿಗಳು ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ ತಮ್ಮ ವಕೀಲರ ಮುಖಾಂತರ. ಒಂದು ವೇಳೆ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಜೈಲಿನ ಕೈಪಿಡಿಯಲ್ಲಿ ಇರುವಂತೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಜೈಲು ಅಧಿಕಾರಿಗಳು ನೀಡಿದ್ದೇ ಆದರೆ ದರ್ಶನ್ ಏನು ಹಾಕಿರುವಂಥ ಅರ್ಜಿ ಏನಿದೆ ಅದನ್ನು ನ್ಯಾಯಾಲಯ ಮಾನ್ಯ ಮಾಡೋದಿಲ್ಲ, ಅದನ್ನು ವಜಾ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ನ್ಯಾಯಾಲಯದ ಸೂಚನೆಗಳು ಇದ್ದರೂ ಕೂಡ ಅದರ ಜೊತೆಗೆ ಜೈಲಿನ ಕೈಪಿಡಿಯಲ್ಲಿ ಇರುವಂತೆ ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿ ಇರ್ಬೋದು, ಇಲ್ಲ ಸಜಾ ಕೈದಿಗಳಿಗೆ ಮೂಲಭೂತ ಸೌಲಭ್ಯಗಳು ಏನು ಸಿಗಬೇಕು ಅದು ಸಿಗದೆ ಹೋದಲ್ಲಿ ಜೈಲು ಅಧಿಕಾರಿಗಳು ಆ ಉಲ್ಲಂಘನೆ ಮಾಡಿದ್ದೇ ಆದರೆ ನ್ಯಾಯಾಲಯದ ನಿಂದನೆ ಆಗುತ್ತೆ. ಹೀಗಾಗಿ ನ್ಯಾಯಾಲಯ ನೀಡಿದಂಥ ಆದೇಶವನ್ನು ಪಾಲನೆ ಮಾಡದಿದ್ದರೆ ಅಂಥ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯ ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಒಂದು ಅಮಾನತಿಗೆ ಸೂಚಿಸ್ಬೋದು, ವರ್ಗಾವಣೆಗೆ ಸೂಚಿಸ್ಬೋದು, ಇಲ್ಲ ಯಾಕೆ ಆ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತ ಕೇಳಿ ಅವ್ರನ್ನ ಎಕ್ಸ್ಪ್ಲನೇಷನ್ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಇವತ್ತು ಅರ್ಜಿ ವಿಚಾರಣೆ ವೇಳೆ ಏನು ಎಲ್ಲರೂ ಕೂಡ ಫಿಸಿಕಲ್ ಆಗಿ ಮುಂದಿನ 25ನೇ ತಾರೀಕು ಅಂದರೆ ಗುರುವಾರ ನ್ಯಾಯಾಲಯಕ್ಕೆ ದರ್ಶನ್ ಸೇರಿದಂತೆ ಉಳಿದ 6 ಜನ ಆರೋಪಿಗಳು, ಒಟ್ಟು 7 ಜನ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ. ಅವತ್ತು ಏನು ಇವರ ಮನವಿಯನ್ನು ಪುರಸ್ಕರಿಸುತ್ತಾ ನ್ಯಾಯಾಲಯ ಇಲ್ಲ ತಿರಸ್ಕಾರ ಮಾಡುತ್ತಾ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.